ನಮಸ್ಕಾರ ವೀಕ್ಷಕರೇ, MJ ಕನ್ನಡ ಚಾನಲ್ನ ಈ ವಿಶೇಷ ಜ್ಞಾನ ಮಂಥನಕ್ಕೆ ಸ್ವಾಗತ. ಪ್ರಕೃತಿಯಲ್ಲಿ ಚಳಿಗಾಲ ಮೌನ ಮುರಿದು ಎಲೆ ಉದುರಿ ಮರಗಳು ಹೊಸ ಚಿಗುರನ್ನು ಧರಿಸುವ ಕಾಲವೇ ವಸಂತ. ಆದರೆ ಇದು ಕೇವಲ ಪ್ರಕೃತಿಯ ಬದಲಾವಣೆಯೇ ಅಲ್ಲ. ವಸಂತ ಪಂಚಮಿ ಎನ್ನುವುದು ಮನುಷ್ಯನ ಅಂತರಂಗದ ಜಡತ್ವ ಕಳೆದು ಚೈತನ್ಯ ಚಿಮ್ಮುವ ಕ್ಷಣ. ನಾವು ದೇವರನ್ನು ಪೂಜಿಸುತ್ತೇವೆ, ಹಬ್ಬಗಳನ್ನು ಮಾಡುತ್ತೇವೆ. ಆದರೆ ಈ ಆಚರಣೆಯ ಹಿಂದಿರುವ ದಾರ್ಶನಿಕ ಸತ್ಯವನ್ನು ಎಷ್ಟು ಮಂದಿ ಅರಿತಿದ್ದೇವೆ? ಜ್ಞಾನದ ದೇವತೆ ಶಾರದೆ ಹಂಸದ ಮೇಲೇಕೆ ಕುಳಿತಿದ್ದಾಳೆ? ಕೈಯಲ್ಲಿ ವೀಣೆಯನ್ನೇ ಏಕೆ ಹಿಡಿದಿದ್ದಾಳೆ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಂಡಾಗ ಮಾತ್ರ ವಸಂತ ಪಂಚಮಿ ನಿಮ್ಮ ಬದುಕನ್ನು ಬದಲಿಸಬಲ್ಲದು. ಬನ್ನಿ, ಇಂದಿನ ಈ ಆಳವಾದ ಸಂಶೋಧನಾತ್ಮಕ ವಿಶ್ಲೇಷಣೆಯಲ್ಲಿ ಜ್ಞಾನದ ಅಸಲಿ ಅರ್ಥವೇನು ಹುಡುಕೋಣ. ಇಂದಿನ ವಿಡಿಯೋ ಆರಂಭಿಸುವ ಮುನ್ನ ಯಾರೆಲ್ಲ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ. 2026 ಜನವರಿ 23 ಶುಕ್ರವಾರದಂದು ನಾವು ಈ ವಸಂತ ಪಂಚಮಿಯನ್ನು ಆಚರಿಸುತ್ತಿದ್ದೇವೆ. ಸರಸ್ವತಿ ಎನ್ನುವ ಪದದಲ್ಲೇ ಒಂದು ಸತ್ಯ ಅಡಗಿದೆ. ಸಂಸ್ಕೃತದಲ್ಲಿ ಸರಸ್ ಎಂದರೆ ಪ್ರವಾಹ ಅಥವಾ ಹರಿಯುವಿಕೆ ಎಂದರ್ಥ. ಯಾವುದದು ಹರಿಯುವುದು? ಅದು ನಮ್ಮೊಳಗಿನ ವಿಚಾರಧಾರೆ. ಸ್ಥಗಿತಗೊಂಡ ನೀರು ಹೇಗೆ ಕೊಳೆಯುತ್ತದೆಯೋ ಹಾಗೆಯೇ ಹೊಸ ವಿಚಾರಗಳಿಲ್ಲದೆ ಬುದ್ಧಿ ಮಂದವಾಗುತ್ತದೆ. ಶಾರದೆ ಎಂದರೆ ನಿಂತ ನೀರಲ್ಲ, ಅವಳು ನಿರಂತರವಾಗಿ ಹರಿಯುವ ಜ್ಞಾನಗಂಗೆ. ನಮ್ಮ ಮೆದುಳಿನಲ್ಲಿ ಪ್ರತಿದಿನ ಸಾವಿರಾರು ಯೋಚನೆಗಳು ಹುಟ್ಟುತ್ತವೆ. ಅವುಗಳಲ್ಲಿ ಯಾವುದು ಸತ್ಯ, ಯಾವುದು ಅಸತ್ಯ ಎಂದು ವಿಂಗಡಿಸುವ ಶಕ್ತಿಯೇ ಸರಸ್ವತಿ. ಅವಳು ಬ್ರಹ್ಮನ ಸೃಷ್ಟಿಯ ಧ್ವನಿ. ಅಂದರೆ ಯಾವುದೇ ಸೃಷ್ಟಿ ನಡೆಯಬೇಕಾದರೂ ಮೊದಲು ಅಲ್ಲಿ ಒಂದು ವಿಚಾರ ಅಥವಾ ಸ್ಪಂದನ ಇರಬೇಕು. ಆ ಸ್ಪಂದನವೇ ಶಾರದೆ. ನಾವು ಶಾರದೆಯನ್ನು ನೋಡುವ ದೃಷ್ಟಿಕೋನವನ್ನು ಬದಲಿಸಿದಾಗ ಆ ವಿದ್ಯಾದೇವಿಯ ವೀಣೆಯು ಶಿಸ್ತು ಮತ್ತು ಸಮನ್ವಯದ ಸಂಕೇತ. ವೀಣೆಯ ತಂತಿಗಳು ಅತಿಯಾಗಿ ಬಿಗಿಯಾಗಿದ್ದರೆ ತುಂಡಾಗುತ್ತವೆ, ಅತಿಯಾಗಿ ಸಡಿಲವಾಗಿದ್ದರೆ ಅದು ಸದ್ದು ಮಾಡುವುದಿಲ್ಲ. ನಮ್ಮ ಬದುಕು ಅಷ್ಟೇ. ಅತಿಯಾದ ಕಟ್ಟುನಿಟ್ಟು ಅಥವಾ ಅತಿಯಾದ ಸೋಮಾರಿತನ ಎರಡೂ ಅಪಾಯಕಾರಿ. ಬದುಕಿನ ತಂತಿಯನ್ನು ಸರಿಯಾಗಿ ಮೀಟುವುದನ್ನು ವೀಣೆ ಕಲಿಸುತ್ತದೆ. ಇನ್ನು ಸರಸ್ವತಿಯ ಕೈಯಲ್ಲಿರುವ ಪುಸ್ತಕವು ಕಲಿಕೆಯ ಸಂಕೇತ. ಆದರೆ ನೆನಪಿಡಿ, ಪುಸ್ತಕಗಳು ನಮ್ಮ ಕೈಯಲ್ಲಿದ್ದರೆ ಸಾಲದು, ಅದು ಮಸ್ತಕದಲ್ಲಿರಬೇಕು. ಶಾರದೆಯ ವಾಹನ ಹಂಸ, ಅಂದರೆ ವಿವೇಕ. ಇದು ಅತ್ಯಂತ ಪ್ರಭಾವಶಾಲಿ ಸಾಂಕೇತಿಕತೆ. ಹಾಲಿನಲ್ಲಿ ನೀರು ಬೆರೆಸಿದರೆ ಹಂಸ ಹಾಲನ್ನು ಮಾತ್ರ ಹೀರುತ್ತದೆ. ಹಾಗೆಯೇ ಜಗತ್ತು ಮಾಹಿತಿಯಿಂದ ಅಂದರೆ ಇನ್ಫಾರ್ಮೇಷನ್ಗಳಿಂದ ತುಂಬಿ ಹೋಗಿದೆ. ಆದರೆ ನಮಗೆ ಬೇಕಿರುವುದು ಜ್ಞಾನ, ಅಂದರೆ ನಾಲೆಡ್ಜ್. ಯಾವುದು ನಮಗೆ ಹಿತವೋ ಅದನ್ನು ಮಾತ್ರ ಆರಿಸಿಕೊಳ್ಳುವ ವಿವೇಚನೆಯೇ ಹಂಸವಾಹಿನಿ. ವಸಂತ ಪಂಚಮಿಯಂದು ಹಳದಿ ಬಣ್ಣಕ್ಕೆ ನಾವು ಏಕೆ ಆದ್ಯತೆ ನೀಡುತ್ತೇವೆ? ಇದು ಕೇವಲ ಸಂಪ್ರದಾಯವಲ್ಲ, ಇದೊಂದು ಮನೋವಿಜ್ಞಾನ. ಹಳದಿ ಬಣ್ಣವು ಸೂರ್ಯನ ಪ್ರಖರತೆಯನ್ನು ಮತ್ತು ಮಿದುಳಿನ ಎಡಭಾಗದ ಅಂದರೆ ಲಾಜಿಕಲ್ ಬ್ರೈನ್ನ ಚಟುವಟಿಕೆಯನ್ನು ಪ್ರತಿನಿಧಿಸುತ್ತದೆ. ಆಧ್ಯಾತ್ಮಿಕದ ಪ್ರಕಾರ ಇದು ಮಣಿಪುರ ಚಕ್ರದ ಬಣ್ಣ. ಇಲ್ಲಿಂದಲೇ ಮನುಷ್ಯನ ಇಚ್ಛಾಶಕ್ತಿ ಜಾಗೃತಗೊಳ್ಳುವುದು. ನೀವು ಹಳದಿ ಬಣ್ಣವನ್ನು ನೋಡಿದಾಗ ನಿಮ್ಮಲ್ಲಿ ಆಶಾವಾದ ಮತ್ತು ಹೊಸ ಆಲೋಚನೆಗಳು ಹುಟ್ಟುತ್ತವೆ. ವಸಂತ ಪಂಚಮಿಯು ನಮಗೆ ತಿಳಿಸುವುದೇನೆಂದರೆ, ನಿಮ್ಮ ಬದುಕು ಹಳದಿ ಹೂವಿನಂತೆ ಸದಾ ಹೊಳೆಯುತ್ತಿರಲಿ. ನಿಮ್ಮಲ್ಲಿ ಜ್ಞಾನದ ಹಸಿವು ಎಂದಿಗೂ ಆರದಿರಲಿ. ಸಂಸ್ಕೃತದಲ್ಲಿ ಕ್ಷರ ಎಂದರೆ ನಾಶವಾಗುವುದು, ಅಕ್ಷರ ಎಂದರೆ ನಾಶವಿಲ್ಲದ್ದು. ನಾವು ಕಲಿತ ಜ್ಞಾನ ಎಂದಿಗೂ ಅಳಿಯುವುದಿಲ್ಲ. ವಸಂತ ಪಂಚಮಿಯ ದಿನ ಮಕ್ಕಳ ನಾಲಿಗೆಯ ಮೇಲೆ ಜೇನುತುಪ್ಪದಿಂದ ಬೀಜಾಕ್ಷರ ಬರೆಯುವುದು ಅಥವಾ ಅಕ್ಕಿಯ ಮೇಲೆ ಅಕ್ಷರ ಬರೆಸುವುದು ಒಂದು ಸಂಸ್ಕಾರ. ಇದು ಮಗುವಿಗೆ ನಾವು ನೀಡುವ ಎರಡನೇ ಜನ್ಮ. ದೈಹಿಕ ಜನ್ಮ ತಂದೆ ತಾಯಿಯಿಂದ ಬಂದರೆ, ಜ್ಞಾನದ ಜನ್ಮ ಶಾರದೆ ಮತ್ತು ಗುರುವಿನಿಂದ ಬರುತ್ತದೆ. ಈ ದಿನ ನಿಮ್ಮ ಮಕ್ಕಳಿಗೆ ಕೇವಲ ಅಕ್ಷರ ಕಲಿಸಬೇಡಿ, ಅವರಿಗೆ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವ ಸಂಕಲ್ಪವನ್ನು ಮಾಡಿಸಿ. ಹಾಗಾಗಿ ನೀವೇ ಶಾರದೆ, ನೀವೇ ಜ್ಞಾನ. ವೀಕ್ಷಕರೇ, ಅಂತಿಮವಾಗಿ ಒಂದು ಮಾತು. ಸರಸ್ವತಿ ಎಲ್ಲೋ ಹೊರಗಿಲ್ಲ, ಅವಳು ನಿಮ್ಮ ವಾಕ್ಯನಲ್ಲಿದ್ದಾಳೆ. ಅಂದರೆ ನಿಮ್ಮ ಮಾತುಗಳಲ್ಲಿ, ನಿಮ್ಮ ಕಲೆಯಲ್ಲಿದ್ದಾಳೆ, ನೀವು ಮಾಡುವ ಪ್ರಾಮಾಣಿಕ ಕೆಲಸದಲ್ಲಿದ್ದಾಳೆ. ನೀವು ಯಾವಾಗ ಅಹಂಕಾರವನ್ನು ಬಿಟ್ಟು ಕಲಿಯುವ ಹಂಬಲ ತೋರುತ್ತೀರೋ ಅಂದೇ ನಿಮ್ಮ ಬದುಕಿನಲ್ಲಿ ವಸಂತ ಪಂಚಮಿ ಆರಂಭವಾಗುತ್ತದೆ. ಕತ್ತಲೆಯನ್ನೇ ಶಪಿಸುವ ಬದಲು ಜ್ಞಾನದ ಒಂದು ಸಣ್ಣ ಹಣತೆಯನ್ನು ಹಚ್ಚೋಣ. ಈ ವಸಂತ ಪಂಚಮಿಯು ನಿಮ್ಮ ಜೀವನದಲ್ಲಿ ಹೊಸ ಆಲೋಚನೆಗಳನ್ನು, ಶಾಂತಿಯನ್ನು ಮತ್ತು ಅತುಲನೀಯ ಸಮೃದ್ಧಿಯನ್ನು ತರಲಿ. ಈ ವಿಶ್ಲೇಷಣೆ ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ
ಇದನ್ನು 10 ಜನರಿಗೆ ತಲುಪಿಸಿ. ಜ್ಞಾನ ಹಂಚಿದಷ್ಟು ಬೆಳೆಯುತ್ತದೆ. ಸದಾ ಕಲಿಯುತ್ತಿರಿ, ಸದಾ ಬೆಳೆಯುತ್ತಿರಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.